ಹೊಸ ತಲೆಮಾರು, ಹೊಸ ರಾಜಕೀಯ ಭಾಷೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಬಂಡಾಯ. ಬಿಜೆಪಿಗೆ ಮುಖಭಂಗ, ಕಾಂಗ್ರೆಸ್ ವಿರುದ್ಧ ಆಕ್ರೋಶ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಧಾರವಾಡ ನಗರದಲ್ಲಿ ಇತ್ತೀಚೆಗೆ ನಡೆದಂತಹ ವಿದ್ಯಾರ್ಥಿಗಳ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ಕರ್ನಾಟಕದ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಸರ್ಕಾರಿ ಹುದ್ದೆಗಳ ನೇಮಕಾತಿ ವಿಳಂಬದ ವಿರುದ್ಧ ಆಕ್ರೋಶಗೊಂಡಂತ ಹೊಸ ತಲೆಮಾರಿನ ಯುವಕರು ರಸ್ತೆಗಿಳಿದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷಗಳ ನಾಯಕರನ್ನ ಗುರಿಯಾಗಿಸಿದ್ದಾರೆ. ಇದು ಕೇವಲ ಉದ್ಯೋಗದ ಕೊರತೆಯಿಂದ ಉಂಟಾದಂತಹ ಪ್ರತಿಭಟನೆಯಲ್ಲ, ಬದಲಿಗೆ ರಾಜಕೀಯ ವ್ಯವಸ್ಥೆಯ ಮೇಲಿನ ಅಸಮಾಧಾನದ ಸ್ಫೋಟ ಅಂತ ಹಲವರು ಹೇಳ್ತಿದ್ದಾರೆ. ಹೊಸ ತಲೆಮಾರಿನ ಈ ನಡವಳಿಕೆಯನ್ನ ಆಂಟಿ ಪಾಲಿಟಿಕ್ಸ್ ಅಂದ್ರೆ ರಾಜಕೀಯ ವಿರೋಧಿ ಮನೋಭಾವ ಅಂತ ಕರಿತಾ ಇದ್ರೆ, ಇನ್ನೂ ಕೆಲವರು ಇದನ್ನ ರಾಜಕೀಯ ಪ್ರಜ್ಞೆಯ ಉದಯ ಅನ್ನುವಂತೆ ನೋಡ್ತಿದ್ದಾರೆ. ಹಾಗಾದ್ರೆ ಹೋರಾಟದ ಹಿನ್ನೆಲೆ ಏನು ಮತ್ತು ಏನೆಲ್ಲ ಆಯ್ತು? ಫೆಬ್ರವರಿ 24ರಂದು ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಾಕಾಂಕ್ಷಿಗಳು ರಸ್ತೆಗಿಳಿದ್ರು. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘ ಮತ್ತು ಇತರ ಸಂಘಟನೆಗಳ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಸುಮಾರು 2.5 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತಕ್ಷಣ ಭರ್ತಿ ಮಾಡುವಂತೆ ಆಗ್ರಹಿಸಲಾಯಿತು. ಪ್ರತಿಭಟನಾಕಾರರು ಶ್ರೀನಗರ ಸರ್ಕಲ್ನಿಂದ ಜುಬಿಲಿ ಸರ್ಕಲ್ ವರೆಗೆ ಮೆರವಣಿಗೆ ಮಾಡಿದ್ರು, ಸ್ಲೋಗನ್ಗಳನ್ನ ಕೂಗಿದ್ರು ಮತ್ತು ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರು. ಇದರಿಂದಾಗಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಆಯಿತು ಮತ್ತು ಪೊಲೀಸರು ಹಲವು ಪ್ರತಿಭಟನಾಕಾರರನ್ನ ಬಂಧಿಸಿದ್ರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರ ಡಿಮ್ಯಾಂಡ್ಗಳು ಸರಳವಾಗೇ ಇತ್ತು. ಸರ್ಕಾರಿ ಉದ್ಯೋಗಗಳ ನೇಮಕಾತಿಯನ್ನು ಶೀಘ್ರಗತಿಯಲ್ಲಿ ಮಾಡಿ, ವಯಸ್ಸಿನ ಮಿತಿಯನ್ನ ಸಡಿಲಗೊಳಿಸಿ ಮತ್ತು ಹಿಂದಿನ ನೇಮಕಾತಿ ಹಗರಣಗಳನ್ನ ಪರಿಹರಿಸಿ ಅಂತ. ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಪೋಸ್ಟ್ ಮಾಡಿದಂತಹ ವಿಡಿಯೋಗಳಲ್ಲಿ ಪ್ರತಿಭಟನಾಕಾರರು ಪೊಲೀಸರನ್ನ ಘೆರಾವ್ ಮಾಡಿ ಬ್ಯಾನರ್ಗಳನ್ನ ಹರಿದು ಹಾಕಿದ್ದನ್ನು ಸಹ ನೋಡಬಹುದು. ಸೊ ಪ್ರತಿಭಟನಾಕಾರರು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳ ನಾಯಕರ ಬ್ಯಾನರ್ಗಳನ್ನ ಹರಿದು ಸುಟ್ಟಾಕಿದ್ರು. ಪೊಲೀಸರು ಹಲವರನ್ನ ಬಂಧಿಸಿದ್ರು ಮತ್ತು ಪ್ರತಿಭಟನೆ ಉಗ್ರಗೊಂಡಾಗ ಪೊಲೀಸರು ಲಘು ಲಾಠಿ ಚಾರ್ಜ್ ಅನ್ನು ಮಾಡಿದ್ರು ಅಂತ ವರದಿಗಳು ಹೇಳುತ್ತೆ. ಸೊ ಇದು ಕೇವಲ ಒಂದು ದಿನದ ಹೋರಾಟ ಅಲ್ಲ, ಬದಲಿಗೆ ಕಳೆದ ಕೆಲವು ತಿಂಗಳುಗಳಿಂದ ಇದ್ದಂತಹ ಅಸಮಾಧಾನದ ಸ್ಫೋಟ. ಹಾಗಾದ್ರೆ ಬಿಜೆಪಿಗೆ ಮುಖಭಂಗ ಆದದ್ದು ಹೇಗೆ? ಬಿಜೆಪಿ ನಾಯಕರು ಪ್ರತಿಭಟನೆಗೆ ಬೆಂಬಲ ನೀಡುವಂತೆ ಕರೆ ಕೊಟ್ಟಿದ್ರು. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ ಮತ್ತು ಅರವಿಂದ್ ಬೆಲ್ಲತ್ ಮುಂತಾದವರು ಸ್ಥಳಕ್ಕೆ ಬಂದು ವಿದ್ಯಾರ್ಥಿಗಳ ಜೊತೆಗೆ ಮಾತಾಡೋಕೆ ಪ್ರಯತ್ನಿಸಿದ್ರು. ಅವರು ನಾವು ನಿಮ್ ಜೊತೆಗಿದ್ದೇವೆ, ಬೆಂಗಳೂರಿಗೆ ಪಾದಯಾತ್ರೆ ಮಾಡಿ ಅಂತ ಹೇಳಿ ಬೆಂಬಲ ಘೋಷಿಸಿದ್ರು. ಆದ್ರೆ ವಿದ್ಯಾರ್ಥಿಗಳು ಬಿಜೆಪಿಯನ್ನು ಸಹ ವಿರೋಧಿಸಿದ್ರು. ಬಿಜೆಪಿ ನಾಯಕರನ್ನ ನೋಡಿ ಗೋ ಬ್ಯಾಕ್ ಅಂತ ಕೂಗಿದ್ರು. ಇನ್ನು ಅವರ ಬ್ಯಾನರ್ ಗಳನ್ನ ಹರಿದಾಕಿದ್ರು ಮತ್ತು ಕೆಲವರು ಅವರ ಮೇಲೆ ಹರಿದ ಬ್ಯಾನರ್ ಗಳನ್ನ ಎಸೆದ್ರು. ಸೊ ವಿದ್ಯಾರ್ಥಿಗಳ ಪ್ರತಿಕ್ರಿಯೆ ಸ್ಪಷ್ಟವಾಗಿ, ನಾವು ನಿಮ್ಮ ಬೆಂಬಲವನ್ನ ಕೇಳಿಲ್ಲ, ನಮ್ಮ ಹೋರಾಟವನ್ನ ರಾಜಕೀಯ ವೇದಿಕೆ ಮಾಡಬೇಡಿ, ಸಪೋರ್ಟ್ ಬೇಡ, ಪರಿಹಾರ ಬೇಕು ಅನ್ನೋದಾಗಿತ್ತು. ಸೊ ಇದರಿಂದ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರಿಗೆ ಅಸಮಾಧಾನಕರ ಪರಿಸ್ಥಿತಿಯೂ ಉಂಟಾಯಿತು. ಮಾಧ್ಯಮಗಳ ಮುಂದೆ ವಿದ್ಯಾರ್ಥಿಗಳು ನೇರವಾಗಿ ಪ್ರಶ್ನೆ ಹಾಕಿದ್ರು. ಬಿಜೆಪಿ ಆಡಳಿತದಲ್ಲಿ ಇದ್ದಾಗ ಸಮಸ್ಯೆ ಯಾಕೆ ಪರಿಹರಿಸಿರ್ಲಿಲ್ಲ ಅಂತ. ಸೊ ಇದು ಬಿಜೆಪಿಗೆ ವಿದ್ಯಾರ್ಥಿಗಳಿಂದ ಬಂದಂತ ರಾಜಕೀಯ ಪ್ರಶ್ನೆ. ಸೊ ಇದು ಬಿಜೆಪಿಗೆ ದೊಡ್ಡ ಮುಖಭಂಗಕ್ಕೂ ಕಾರಣ ಆಗತ್ತೆ. ಯಾಕಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರವನ್ನ ದೂಷಿಸಿ ಪ್ರತಿಭಟನೆಯನ್ನ ಬಳಸ್ಕೊಳ್ಳೋಕೆ ಬಯಸಿತ್ತು. ಆದ್ರೆ ವಿದ್ಯಾರ್ಥಿಗಳು ಎರಡೂ ಪಕ್ಷಗಳು ಒಂದೇ ಅಂತ ಭಾವಿಸ್ಬಿಟ್ರು. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಸೊ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದಂತಹ ಒಂದು ವಿಡಿಯೋದಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ಕಾಂಗ್ರೆಸ್ ಅನ್ನ ಟೀಕಿಸ್ತಾ ಇರೋದನ್ನ ನೋಡಬಹುದು. ಆದ್ರೆ ವಿದ್ಯಾರ್ಥಿಗಳು ಅದನ್ನ ತಿರಸ್ಕರಿಸಿದ್ರು. ಇದು ಬಿಜೆಪಿಯ ರಾಜಕೀಯ ತಂತ್ರವನ್ನ ವಿಫಲಗೊಳಿಸಿತು ಮತ್ತು ಹೊಸ ತಲೆಮಾರಿನ ಯುವಕರು ಯಾವ ಪಕ್ಷಕ್ಕೂ ಬೆಂಬಲ ಕೊಡದೇನೆ ಸ್ವತಂತ್ರವಾಗಿ ಹೋರಾಡ್ತಿದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತು. ಹಾಗಾದ್ರೆ ಕಾಂಗ್ರೆಸ್ ವಿರುದ್ಧದ ಹೋರಾಟ ಹೇಗಿದೆ? ಪ್ರತಿಭಟನೆಯ ಮುಖ್ಯ ಗುರಿ ಕಾಂಗ್ರೆಸ್ ಸರ್ಕಾರವೇ ಆಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಮೇಲೂ ವಿದ್ಯಾರ್ಥಿಗಳ ಅಸಮಾಧಾನ ಸ್ಪಷ್ಟವಾಗೇ ಇದೆ. ಆಡಳಿತದ ನಿರ್ಲಕ್ಷ್ಯ, ಭರವಸೆಗಳ ವಿಳಂಬ, ಸ್ಥಳೀಯ ಶಾಸಕರ ಮೌನ ಇವೆಲ್ಲವೂ ಸಹ ವಿದ್ಯಾರ್ಥಿಗಳ ಅಸಮಾಧಾನಕ್ಕೆ ಕಾರಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರನ್ನ ಗುರಿಯಾಗಿಸಿ ಸ್ಲೋಗನ್ಗಳನ್ನ ಕೂಗಲಾಯಿತು. ವಿದ್ಯಾರ್ಥಿಗಳು ಕಳೆದ 3 ವರ್ಷಗಳಲ್ಲಿ ಕೇವಲ 5,000 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಲಾಗಿದೆ, ಆದ್ರೆ 2.8 ಲಕ್ಷ ಹುದ್ದೆಗಳು ಖಾಲಿ ಇದೆ ಅಂತ ಆರೋಪಿಸಿದ್ರು. ಸೊ ಕಾಂಗ್ರೆಸ್ ನಾಯಕರ ಫೋಟೋಗಳನ್ನ ಹೊತ್ತು ಪ್ರತಿಭಟಿಸಿದ್ರು
ಮಾಡಿದ್ರು ಮತ್ತು ನೇಪಾಳ ಅಥವಾ ಬಾಂಗ್ಲಾದೇಶದಂತೆ ಮಾಡಬೇಡಿ, ನಮ್ಮ ಡಿಮ್ಯಾಂಡ್ಗಳನ್ನ ಪೂರೈಸಿ ಅಂತ ಎಚ್ಚರಿಕೆ ಕೊಟ್ಟರು. ಬಿಜೆಪಿ ತಪ್ಪು ಮಾಡಿದ್ರು, ಕಾಂಗ್ರೆಸ್ ಸರಿಪಡಿಸ್ತಾ ಅನ್ನೋ ಪ್ರಶ್ನೆ ವಿದ್ಯಾರ್ಥಿಗಳಿಂದ ಕೇಳಿಬಂತು. ಅಂದ್ರೆ ಈ ಹೋರಾಟದಲ್ಲಿ ಒಂದೇ ಪಕ್ಷದ ವಿರುದ್ಧ ಕೋಪ ಇರಲಿಲ್ಲ, ಇಡೀ ಸಿಸ್ಟಮ್ ವಿರುದ್ಧ ಆಕ್ರೋಶ ಇತ್ತು. ಸೊ ಸಿದ್ದರಾಮಯ್ಯನವರು ಪ್ರತಿಕ್ರಿಯಿಸಿ, ಹಿಂದಿನ ಬಿಜೆಪಿ ಸರ್ಕಾರದಿಂದಾಗಿ ಖಾಲಿ ಹುದ್ದೆಗಳು ಸಂಗ್ರಹವಾಗಿದೆ, ನಾವು 40,000ಕ್ಕೂ ಹೆಚ್ಚು ನೇಮಕಾತಿಯನ್ನ ಮಾಡಿದ್ದೇವೆ ಮತ್ತು ವಯಸ್ಸಿನ ಮಿತಿಯನ್ನು ಸಡಿಲಗೊಳಿಸಿದ್ದೇವೆ ಅಂತ ಹೇಳಿದ್ರು. ಆದ್ರೆ ವಿದ್ಯಾರ್ಥಿಗಳು ಇದನ್ನ ಒಪ್ಪಲಿಲ್ಲ. ವಿದ್ಯಾರ್ಥಿಗಳು ಕಾಂಗ್ರೆಸ್ ಅನ್ನ ಯುವ ವಿರೋಧಿ ಅಂತ ಕರೆದ್ರು ಮತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಎಚ್ಚರಿಕೆ ಕೊಟ್ಟರು. ಎಕ್ಸ್ ಪೋಸ್ಟ್ಗಳಲ್ಲಿ ಜೆನ್ಜಿ ಉದಯ ಕಾಂಗ್ರೆಸ್ ವಿರುದ್ಧ ರಸ್ತೆ ಹೋರಾಟ ಅಂತ ವಿವರಿಸಲಾಯಿತು. ಸೊ ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗಗಳ ನೇಮಕಾತಿ ವಿಳಂಬದ ಹಿಂದೆ ಹಲವು ಕಾರಣಗಳಿದೆ. 2019ರಿಂದ 23ರವರೆಗೆ ಬಿಜೆಪಿ ಸರ್ಕಾರದಲ್ಲಿ ನೇಮಕಾತಿ ಹಗರಣಗಳು ಮತ್ತು ಭ್ರಷ್ಟಾಚಾರದಿಂದಾಗಿ ವಿಳಂಬ ಉಂಟಾಯಿತು ಅಂತ ಸಿದ್ದರಾಮಯ್ಯ ದೂಷಿಸ್ತಾರೆ. ಸೊ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಏನೂ ಮಾಡಿಲ್ಲ, 65,000 ಹುದ್ದೆಗಳನ್ನ ಭರ್ತಿ ಮಾಡೋ ಆದೇಶ ಹೊರಡಿಸಿ 6 ತಿಂಗಳಾದ್ರೂ ಸಹ ಯಾವುದೇ ಇಂಟರ್ವ್ಯೂ ಇಲ್ಲ ಅಂತ ಆರೋಪ ಮಾಡ್ತಾರೆ. ಇನ್ನು ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಸಹ ಕಾಂಗ್ರೆಸ್ ಅನ್ನ ಟೀಕಿಸ್ತಾರೆ, ಆದರೆ ವಿದ್ಯಾರ್ಥಿಗಳು ಎರಡೂ ಪಕ್ಷಗಳನ್ನ ದೂಷಿಸ್ತಿದ್ದಾರೆ. ಇನ್ನು ಹೊಸ ತಲೆಮಾರಿನ ನಡವಳಿಕೆ ಆಂಟಿ ಪೊಲಿಟಿಕ್ಸಾ ಅಥವಾ ರಾಜಕೀಯ ಪ್ರಜ್ಞೆನಾ? ಇದು ಹೊಸ ತಲೆಮಾರಿನ ಅಥವಾ ಜೆನ್ಜಿ ರಾಜಕೀಯ ಪ್ರಜ್ಞೆಯನ್ನ ತೋರಿಸುತ್ತೆ. ಅವರು ಯಾವುದೇ ಪಕ್ಷಕ್ಕೆ ಅಂಧಭಕ್ತಿಯನ್ನ ತೋರದೇನೆ ಸಮಸ್ಯೆಗಳನ್ನ ನೇರವಾಗಿ ಎದುರಿಸ್ತಿದ್ದಾರೆ. ವಿದ್ಯಾರ್ಥಿಗಳು ರಾಜಕೀಯ ವ್ಯವಸ್ಥೆಯನ್ನು ಸುಧಾರಿಸುವಂತೆ ಆಗ್ರಹಿಸ್ತಿದ್ದಾರೆ. ಇನ್ನೂ ಕೆಲವು ಗ್ರೌಂಡ್ ರಿಪೋರ್ಟ್ಗಳ ಪ್ರಕಾರ ಈ ಹೋರಾಟ ಬೆಂಗಳೂರಿಗೆ ಹರಡೋ ಸಾಧ್ಯತೆಯೂ ಇದೆ. ಸರ್ಕಾರ ಶೀಘ್ರ ಕ್ರಮ ಕೈಗೊಂಡ್ರೆ ಮಾತ್ರ ಶಾಂತಿ ಸಾಧ್ಯ. ಸೊ ಈ ಹೋರಾಟ ಕರ್ನಾಟಕದ ಯುವಕರ ಅಸಮಾಧಾನವನ್ನು ಪ್ರತಿಬಿಂಬಿಸುತ್ತೆ. ರಾಜಕೀಯ ಪಕ್ಷಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡಬೇಕು. ಇಲ್ಲ ಅಂತಂದ್ರೆ ಹೊಸ ತಲೆಮಾರಿನ ಆಕ್ರೋಶ ಮತ್ತಷ್ಟು ಬಲ ಆಗಬಹುದು. ಧಾರವಾಡದ ಈ ಹೋರಾಟ ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಿದ್ಯಾರ್ಥಿ ರಾಜಕೀಯದ ದಿಕ್ಕು ತೋರಿಸುವಂತ ಸೂಚಕವೂ ಆಗಬಹುದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.